ಎಲ್ಲರಿಗೂ ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಕೃಪೆಯು, ಶಾಂತಿಯು, ಸಮಾಧಾನವು ನಿಮ್ಮೊಟ್ಟಿಗೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಈ ಸಮಯದಲ್ಲಿ ಕೂಡ ಆರಾಧನೆ ಮಾಡಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ದೇವರಿಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ, ಈ ಸಮಯ ಕೊಟ್ಟದಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ನಾವು ಆರಾಧನೆ ಮಾಡೋಣ. ಆತನು ಎಷ್ಟೋ ಕಷ್ಟಗಳಿಂದ, ವೇದನೆಗಳಿಂದ ಇರುವಂತಹ ಮನುಷ್ಯರನ್ನ ಬಿಡುಗಡೆ ಮಾಡಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಆತನು ಕುಷ್ಠರೋಗಿಗಳನ್ನ ಬಿಡುಗಡೆ ಮಾಡಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಇವತ್ತು ದೇವರನ್ನ ನಂಬಿ, ದೇವರನ್ನ ಆತನನ್ನ ಆತುಕೊಂಡು ಆತನ ದಾರಿಯಲ್ಲಿ ನಡೆಯುತ್ತಾ ತುಂಬಾ ಕಷ್ಟ ವೇದನೆಗಳು ಬರ್ತಾ ಇದೆಯಾ? ಈ ಸಮಯದಲ್ಲಿ ಕೂಡ ಈ ಹೊಸ ಹಾಡನ್ನ ಕೊಟ್ಟಂತ ದೇವರಿಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ, ದೇವರು ಕಷ್ಟದಲ್ಲಿದ್ದಾಗ ನಮ್ಮನ್ನ ಯಾವ ರೀತಿಯಾಗಿ ಬಲಪಡಿಸಿ, ದೃಢಪಡಿಸಿ, ನಮ್ಮನ್ನ ಸ್ಥಿರಪಡಿಸಿ ನಡೆಸುವಂತ ದೇವರಾಗಿದ್ದಾನೆ. ನಮ್ಮನ್ನ ಎಲ್ಲಾ ಕಷ್ಟದಿಂದ ಬಿಡುಗಡೆ ಮಾಡುವಂತ ದೇವರಾಗಿದ್ದಾನೆ. ಈ ಸಮಯದಲ್ಲೂ ಕೂಡ ಈ ಹೊಸ ಹಾಡನ್ನ ಕೊಟ್ಟದಕ್ಕಾಗಿ ದೇವರಿಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ನಾವು ಆರಾಧನೆ ಮಾಡೋಣ. ನಿಶ್ಚಯವಾಗಿ ನಿಮಗೆ ಬಿಡುಗಡೆ ಉಂಟು, ನಿಶ್ಚಯವಾಗಿ ನಿಮಗೆ ದೇವರು ಆಶೀರ್ವಾದ ಉಂಟು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಈ ಸಮಯದಲ್ಲಿ ಕೂಡ ಆತನ ಆರಾಧನೆ ಮಾಡೋಣ. ಓ యేసయ్య ಬಾ యేసయ్య, ಓ యేసయ్య ಬಾ యేసయ్య, ನೀನೇ ನನ್ನ ಆಧಾರ, ನೀನೇ ನನ್ನ ಜೊತೆಗಾರ, ನೀನೇ ನನ್ನ ಆಧಾರ, ನೀನೇ ನನ್ನ ಜೊತೆಗಾರ. ಕಣ್ಣಿಲ್ಲದೆ ಒಬ್ಬ ಮನುಷ್ಯನು ತಿರುಗಾಡುತ್ತಾ ಇರುವಾಗ, ಅಲಿಯುತ್ತಿರುವಾಗ ಯೇಸು ಕ್ರಿಸ್ತನನ್ನು ಕೂಗಿದಾಗ ಆತ ನಿಶ್ಚಯವಾಗಿ ಬಂದು ಆತನ ಕಣ್ಗಳನ್ನು ಮುಟ್ಟಿ ಆತನ ಕಣ್ಗಳನ್ನು ತೆರೆದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಸಮಯದಲ್ಲಿ ಕೂಡ ಆತನ ನಮಗೆ ಆಧಾರ, ಆತನ ನಮಗೆ ಜೊತೆಗಾರ, ನಿಶ್ಚಯವಾಗಿ ಜಯ ಉಂಟು. ನೀನೇ ನನ್ನ ಆಧಾರ, ನೀನೇ ನನ್ನ ಜೊತೆಗಾರ, ನೀನೇ ನನ್ನ ಆಧಾರ, ನೀನೇ ನನ್ನ ಜೊತೆಗಾರ. ಓ యేసయ్య ಬಾ యేసయ్య, ಓ యేసయ్య ಬಾ యేసయ్య, ನೀನೇ ನನ್ನ ಆಧಾರ, ನೀನೇ ನನ್ನ ಜೊತೆಗಾರ.
ನಿಂದೆಯೇ ಬರಲಿ, ಅವಮಾನ ಇರಲಿ, ಕಷ್ಟವೇ ಬರಲಿ, ದುಃಖವೇ ಇರಲಿ, ನಿಂದೆಯೇ ಬರಲಿ, ಅವಮಾನ ಇರಲಿ, ನೀನೇ ನನ್ನ ಆಧಾರ యేసయ్య, ನೀನೇ ನನ್ನ ಜೊತೆಗಾರ, ನೀನೇ ನನ್ನ ಆಧಾರ యేసయ్య, ನೀನೇ ನನ್ನ ಜೊತೆಗಾರ. ಓ యేసయ్య, ಬಾ యేసయ్య, ಓ యేసయ్య, ಬಾ యేసయ్య, ನೀನೇ ನನ್ನ ಆಧಾರ, ನೀನೇ ನನ್ನ ಜೊತೆಗಾರ, ನೀನೇ ನನ್ನ ಆಧಾರ, ನೀನೇ ನನ್ನ ಜೊತೆಗಾರ, ನೀನೇ ನನ್ನ ಜೊತೆಗಾರ. ಆತನೇ ನಮಗೆ ಆಧಾರ. ಕಷ್ಟ, ನಿಂದೆ, ವೇದನೆ, ದುಃಖ, ಕಣ್ಣೀರು, ಅವಮಾನ ಎಲ್ಲದರಲ್ಲಿಯ ಮಧ್ಯದಲ್ಲಿಯೂ ಆತನನ್ನು ನಂಬುವುದೇ ನಿಶ್ಚಯವಾಗಿಯೂ, ಆತನನ್ನು ಆಧರಿಸಿಕೊಂಡು ನಾವು ನಡೆಯುವುದೇ ನಿಶ್ಚಯವಾಗಿ. ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನೊಂದಿಗೆ ಎಂದಿಗೂ ಇರುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕಟ್ಟ ಕಡೆಯವರೆಗೂ ನಿನ್ನ ಜೊತೆಲಿದ್ದು ನಾನು ಬಲಪಡಿಸ್ತೇನೆ, ದೃಢಪಡಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅನೇಕ ಶೋಧನೆಗಳು, ಅನೇಕ ವೇದನೆಗಳು, ಅನೇಕ ನಿಂದೆ, ಅವಮಾನಗಳು ನಮ್ಮ ಮಧ್ಯದಲ್ಲಿ ಬಂದರೂ ಕೂಡ ನಾವು ಆತನಿಗೋಸ್ಕರವಾಗಿ ದೃಢವಾಗಿ ನಿಲ್ಲುವಂಥ ಮನುಷ್ಯರಾಗಿ ಮಾರ್ಪಡಬೇಕು. ಅನೇಕರಿಗೆ ಸಾಕ್ಷಿಗಳ ಮಕ್ಕಳಾಗಿ ನಾವು ನಿಲ್ಲಬೇಕು. ನಮ್ಮಲ್ಲಿ ಅನೇಕ ಕಷ್ಟಗಳು, ವೇದನೆಗಳು, ದುಃಖಗಳು ಇರ್ತದೆ. ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟು ನಾವು ಸಂತೋಷಕರವಾಗಿ ಆತನನ್ನು ಸ್ತುತಿಸುವಾಗ ಆತನೇ ನಮಗೆ ಆಧಾರನಾಗಿ, ಆತನೇ ನಮಗೆ ಜೊತೆಗಾರನಾಗಿ ಜೊತೆಯಲ್ಲಿದ್ದು ನಮ್ಮನ್ನು ಬಲಪಡಿಸಿಬಿಟ್ಟ ದೇವರು. ಅಂತ ದೇವರನ್ನ ನಾವು ನಂಬಿರುವಂಥವ್ರು ಎಷ್ಟು ಭಾಗ್ಯವಂತರು ಎಂಬುದಾಗಿ ದೇವರ ವಾಕ್ಯ ಹೇಳ್ತೇವೆ. ಈ ಸಮಯದಲ್ಲಿ ಕೂಡ ಈ ಹಾಡನ್ನು ನೋಡ್ತಾ ಇರುವಂಥ ಒಬ್ಬೊಬ್ಬರು ಕೂಡ ಆಶೀರ್ವದಿಸಲ್ಪಡಲಿ, ಬಲ ಹೊಂದಲಿ, ಚೈತನ್ಯ ಹೊಂದಲಿ. ಯೇಸು ಕ್ರಿಸ್ತನ ಪರಿಶುದ್ಧ ಆತ್ಮನು ನಿಮ್ಮನ್ನು ಚೈತನ್ಯಗೊಳಿಸಲಿ. ಆತನ ಅಭಿಷೇಕ, ಆತನ ಬಿಡುಗಡೆ, ಆತನ ಒಂದು ಸಮಾಧಾನ, ಸಂತೋಷ ಯಾವಾಗಲೂ ನಿಮ್ಮೊಟ್ಟಿಗೆ ಇದ್ದು ನೆಲೆಯಾಗಿದ್ದು ನಿಮ್ಮನ್ನು ನಡೆಸಲಿ ಎಂಬುದನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಸಮಯದಲ್ಲಿ ಕೊಟ್ಟಂತ ಈ ಕೃಪೆಗಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್.